ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಬಡ ರೈತ ವಾಸಿಸುತ್ತಿದ್ದನು. ಪ್ರತಿದಿನ ಅವನು ತನ್ನ ಹೊಲಗಳಿಗೆ ಹಲವಾರು ಮೈಲುಗಳಷ್ಟು ನಡೆದುಕೊಂಡು ಹೋಗುತ್ತಿದ್ದನು. ದಾರಿಯಲ್ಲಿ ದಟ್ಟವಾದ ಕಾಡಿನ ಮೂಲಕ ಹಾದು ಹೋಗುತ್ತಿದ್ದನು. ಒಂದು ದಿನ ಕಾಡು ದಾಟುತ್ತಿದ್ದಾಗ ಗಾಯಗೊಂಡ ಹಕ್ಕಿ ನೆಲದ ಮೇಲೆ ಹೋರಾಡುತ್ತಿರುವುದನ್ನು ಗಮನಿಸಿದನು. ಕರುಣೆ ತೋರಿ ಆ ಪಕ್ಷಿಯನ್ನು ಎಚ್ಚರಿಕೆಯಿಂದ ಎತ್ತಿಕೊಂಡು ಅದರ ಗಾಯಗಳಿಗೆ ಗಿಡಮೂಲಿಕೆಗಳಿಂದ ಚಿಕಿತ್ಸೆ ನೀಡಿದನು. ಪಕ್ಷಿಗೆ ವಿಶ್ರಾಂತಿಯನ್ನು ಪಡೆಯಲು ಸುರಕ್ಷಿತವಾದ ಮೂಲೆಯಲ್ಲಿ ಇರಿಸಿದನು. ವಾರಗಳು ಕಳೆದವು ಮತ್ತು ಅವನ ಜೀವನವು ಹಾಗೆಯೇ ಉಳಿಯಿತು. ಕಷ್ಟಗಳಿಂದ ತುಂಬಿತ್ತು, ಆದರೆ ಭರವಸೆ ಕೂಡ ಆತ ಕಳೆದುಕೊಳ್ಳಲಿಲ್ಲ. ಒಂದು ಸಂಜೆ ಮನೆಗೆ ಹಿಂದಿರುಗುವಾಗ ರಮೇಶ್ ಪಕ್ಷಿಯನ್ನು ಕಂಡ ಮಾರ್ಗದ ಬಳಿ ಒಂದು ಸಣ್ಣ ಚೀಲವನ್ನು ಗಮನಿಸಿದನು. ಕುತೂಹಲದಿಂದ ಅದನ್ನು ತೆಗೆದನು ಮತ್ತು ಅದರಲ್ಲಿ ಹೊಳೆಯುವ ಆಭರಣಗಳು ಮತ್ತು ಚಿನ್ನದ ನಾಣ್ಯಗಳು ತುಂಬಿದ್ದವು. ಆಶ್ಚರ್ಯಚಕಿತನಾದ ರಮೇಶ್ ಸುತ್ತಲೂ ನೋಡಿದನು, ಆದರೆ ಯಾರೂ ಕಾಣಲಿಲ್ಲ. ಇದು ಒಂದು ರೀತಿಯ ದೈವಿಕ ಆಶೀರ್ವಾದ ಎಂದು ನಂಬಿದನು. ಆ ಚೀಲವನ್ನು ತೆಗೆದುಕೊಂಡು ಮನೆಗೆ ಹಿಂದಿರುಗಿದನು ಮತ್ತು ಆ ನಿಧಿಯನ್ನು ಬುದ್ಧಿವಂತಿಕೆಯಿಂದ ಬಳಸಿದನು. ಆತ ಆ ನಿಧಿಯನ್ನು ತನಗಾಗಿ ಬಳಸಲಿಲ್ಲ, ಆದರೆ ಹಳ್ಳಿಯ ಇತರರ ಜೀವನವನ್ನು ಸುಧಾರಿಸಲು ಬಳಸಿದ. ಅದರಿಂದ ಸಿಕ್ಕ ನಿಧಿಯಿಂದ ಶಾಲೆ ಕಟ್ಟಿದರು, ಊರಿನ ಬಾವಿಯನ್ನು ರಿಪೇರಿ ಮಾಡಿದನು, ಬಡವರಿಗೆ ಸಣ್ಣ ಪುಟ್ಟ ಉದ್ಯಮಿಗಳನ್ನು ಆರಂಭಿಸಲು ಸಹಾಯ ಮಾಡಿದನು. ರಮೇಶನಿಗೆ ಗೊತ್ತಿರದ ಸಂಗತಿ ಎಂದರೆ ತಾನು ಉಳಿಸಿದ ಪಕ್ಷಿ ನಿಜವಾಗಿಯೂ ಒಂದು ಅತೀಂದ್ರಿಯ ಜೀವಿ ಎಂದು. ಅವನ ನಿಸ್ವಾರ್ಥ ಕರುಣೆಗೆ ಪ್ರತಿಫಲವಾಗಿ ದೇವರು ಈ ನಿಧಿಯನ್ನು ಕೊಟ್ಟಿದ್ದಾನೆ ಎಂದು ಅವನು ನಂಬಿದನು. ರಮೇಶನ ಔದಾರ್ಯ ಗುಣದಿಂದ ಮತ್ತು ದೇವರ ಆಶೀರ್ವಾದದಿಂದ ಗ್ರಾಮವು ಅಭಿವೃದ್ಧಿ ಹೊಂದಿತು. ರಮೇಶ್ ತನ್ನ ಸಂಪತ್ತಿನ ನಿಜವಾದ ಮೂಲವನ್ನು ಎಂದಿಗೂ ಕಂಡುಹಿಡಿಯದಿದ್ದರೂ ತನ್ನ ಸಮುದಾಯಕ್ಕೆ ಸಹಾಯ ಮಾಡುವ ಸಾಧನವನ್ನು ನೀಡಿದ್ದಕ್ಕಾಗಿ ಅವನು ಅಪಾರ ಕೃತಜ್ಞತೆಯನ್ನು ಅನುಭವಿಸಿದನು. ದ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ, ನಾವು ಎಂದಿಗೂ ತಿಳಿದಿರುವುದಿಲ್ಲ, ಅರಿವಿಲ್ಲದೆ ಯಾರಿಗಾದರೂ ಸಹಾಯ ಮಾಡುವುದು ಒಳ್ಳೆಯತನದ ಏರಿಳಿತದ ಪರಿಣಾಮವನ್ನು ಉಂಟು ಮಾಡಬಹುದು. ನಮ್ಮ ತಿಳುವಳಿಕೆಯನ್ನು ಮೀರಿದ ಜೀವನವನ್ನು ಸ್ಪರ್ಶಿಸಬಹುದು. ನಾವು ಯಾರಿಗಾದರೂ ನಮಗೆ ತಿಳಿಯದೆ ಅಥವಾ ತಿಳಿದಿದ್ದೋ ಸಹಾಯ ಮಾಡಿದರೆ ಅದು ಯಾವುದೋ ಒಂದು ರೀತಿಯಿಂದ ಬಂದು ನಮ್ಮನ್ನು ತಲುಪುತ್ತದೆ ಎನ್ನುವುದಕ್ಕೆ ಈ ಕಥೆಯೇ ಸಾಕ್ಷಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.